ಯಲಹಂಕ ಕ್ಷೇತ್ರದಿಂದ 130 ಬಸ್ಗಳಲ್ಲಿ ಧರ್ಮಸ್ಥಳ ಸಮಾವೇಶಕ್ಕೆ ತೆರಳಿದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು, ಸದಸ್ಯರುಗಳು, ಹಾಲು ಉತ್ಪಾದಕರು, ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರ ನೇತೃತ್ವದಲ್ಲಿ ಮತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆ ರವರ ಮುಖಂಡತ್ವದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಧರ್ಮಸ್ಥಳದ ಸಮಾವೇಶಕ್ಕೆ ತೆರಳಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಮಾತನಾಡಿ, ಮಂಜುನಾಥ ಸ್ವಾಮಿ ಹಿಂದೂ ದೇವರು ಅನ್ನೋದಕ್ಕಿಂತ ಅದು ನಮ್ಮ ಧಾರ್ಮಿಕ ಅಸ್ಮಿತೆ, ಅದರೊಂದಿಗೆ ಇಂದು ಮುಂದು ಎಂದೆಂದೂ ನಾವು ಇರುತ್ತೇವೆ ಎಂದು ತಿಳಿಸಿದರು. ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ವೈ. ವಿಜಯೇಂದ್ರರವರು ಮತ್ತು ಯಲಹಂಕ ಕ್ಷೇತ್ರ ಶಾಸಕರು, ಧರ್ಮ ರಕ್ಷಣಾ ಸಮಾವೇಶದ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರ ನೇತೃತ್ವದಲ್ಲಿ ಧರ್ಮ ರಕ್ಷಣಾ ಸಮಾವೇಶಕ್ಕೆ ಬಮೂಲ್, ಬೆಂಗಳೂರು ಉತ್ತರ ಕ್ಷೇತ್ರ ಮತ್ತು ನೆಲಮಂಗಲ ಕ್ಷೇತ್ರಗಳಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು ಹಾಲು ಉತ್ಪಾದಕರ ಪ್ರಯಾಣಕ್ಕೆ ತೆರಳಿದರು. ನೆಲಮಂಗಲ ಕ್ಷೇತ್ರದ ನಿರ್ದೇಶಕರಾದ ಶ್ರೀ ಬೈರೇಗೌಡರವರು, ಅರಕೆರೆ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಶ್ರೀ ಕೆ.ಆರ್. ತಿಮ್ಮೇಗೌಡರವರು, ಶಿವಕೋಟೆ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಶ್ರೀಮತಿ ಇಂದ್ರಮ್ಮ ರಾಮಾಂಜನೇಯರವರು, ನಿಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ರಾಮಾಂಜನಪ್ಪ ಅಪ್ಪಾಯಣ್ಣರವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಹಾಲು ಉತ್ಪಾದಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 1 ಲಕ್ಷ ಜನಕ್ಕೂ ಹೆಚ್ಚು ಜನ ಧರ್ಮಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಬೇಕು ಅಂತೇಳಿ ಸೇರ್ತಾ ಇರ್ತಕ್ಕಂಥದ್ದು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವಣ್ಣರವರು ಕೂಡ ಕಳೆದ 3 ದಿನಗಳಿಂದ ಅಲ್ಲಿನ ವ್ಯವಸ್ಥೆಯನ್ನು ಕೂಡ ನೋಡಿಕೊಂಡು 3 ದಿನಗಳಿಂದಲೇ ಕೂಡ ಧರ್ಮಸ್ಥಳದಲ್ಲಿದ್ದಾರೆ. ಅಲ್ಲಿನ ವ್ಯವಸ್ಥೆಯ ಉಸ್ತುವಾರಿಯನ್ನು ಕೂಡ ಮೊನ್ನೆ ಶಾಸಕರಾದ ಎಸ್.ಆರ್. ವಿಶ್ವಣ್ಣರವರು ವಹಿಸ್ಕೊಂಡಿದ್ದಾರೆ. ನಮಗೆಲ್ಲ ದಾರಿ ಉದ್ದಕ್ಕೂ ಕೂಡ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ದರ್ಶನದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ 1 ಲಕ್ಷ ಜನ ಸೇರ್ತಕ್ಕಂಥದ್ದು ಅಂತಂದರೆ ಸುಮಾರು 100 ಎಕರೆ ಪಾರ್ಕಿಂಗ್ ಪ್ರದೇಶ ಬೇಕು. ಅದನ್ನು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ಎಲ್ಲೂ ಕೂಡ ತೊಂದರೆ ಆಗದಾಗೆ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಉಸ್ತುವಾರಿಗಳನ್ನು ವಿಶ್ವಣ್ಣವರು ವಹಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥ ಒಂದೇ, ಯಾರು ಕೂಡ ಓವರ್ಟೇಕ್ ಮಾಡ್ತಕ್ಕಂಥದ್ದು ಬೇಡ. ಎಲ್ಲರೂ ಕೂಡ ಒಂದು ಮಿನಿಮಮ್ ಸ್ಪೀಡಾಗಿ ಹೋಗ್ತಕ್ಕಂಥದ್ದು, ಎಲ್ಲೂ ಯಾರು ತೊಂದರೆ ಮಾಡ್ಕೊಳ್ದಾಗೆ ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾರೆ. ಮತ್ತು ಅಲ್ಲಿ ಪೂಜೆಯ ವ್ಯವಸ್ಥೆ ಎಲ್ಲರೂ ಕೂಡ ಮಾಡಿದ್ದಾರೆ. ನೇರವಾಗಿ ಬಿಡ್ತಕ್ಕಂಥದ್ದು, ಯಾರು ಕೂಡ ಹೋಗಿ ಏನು ಲೈನಲ್ಲಿ ನಿಲ್ಲಬೇಕು ಅಂತಕ್ಕಂಥೇನಿಲ್ಲ. ನೀವು ಹೋದಾಗ ನೇರವಾಗಿ ಪೂಜೆಯನ್ನು ಸ್ವಾಮಿ ಮಂಜುನಾಥನ ದರ್ಶನವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಆಗಿದೆ. ಅಲ್ಲಿ ಮಾಡಿದ ನಂತರ ತಾವು ಊಟ ಮಾಡಿ ತಮ್ಮ ಊರುಗಳಿಗೆ ಹೊರಡ್ಬೋದು. ತಾವು ವ್ಯವಸ್ಥಿತವಾಗಿ ಬರ್ತಕ್ಕಂಥದ್ದಾಗಬೇಕು. ಎಲ್ಲರೂ ಕೂಡ ಫೋನ್ಗಳನ್ನು ಮಾಡ್ಕೊಳ್ತಕ್ಕಂಥ ಗ್ರೂಪಾಗಿ ಹೋಗ್ಬೇಕಲ್ಲಿ. ಜನ ಜಾಸ್ತಿ ಇರ್ತಾರೆ. ನೀವು ಸಡನ್ನಾಗಿ ಎಲ್ಲೆಲ್ಲ ಮಿಸ್ ಆಗ್ತಕ್ಕಂಥ ಆಗಬಾರ್ದು. ಎಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ಬಂದಿರತಕ್ಕಂಥ ರೈತರನ್ನ ಎಲ್ಲರನ್ನೂ ಕೂಡ ಜೊತೆಲಿ ಕರ್ಕೊಂಡೋಗಿ ದರ್ಶನವನ್ನು ಮಾಡಿಸ್ಬೇಕು, ಜೊತೆಲಿ ಊಟ ಮಾಡಬೇಕು, ಜೊತೆಲಿ ಬಸ್ ಹಾಕ್ಸ್ಕೊಂಡು ಜೊತೆಲಿ ಕರ್ಕೊಂಬರ್ಬೇಕು. ಏನೇ ಇದ್ರೂ ಕೂಡ ನನಗೆ ಫೋನ್ ಮಾಡ್ಬೋದು. ನನ್ನ ನಂಬರನ್ನು ಇಟ್ಕೊಂಡಿರಿ. ಯಾವುದೇ ಸಂದರ್ಭದಲ್ಲೂ ಕೂಡ ಫೋನ್ ಮಾಡಿ ನಿಮ್ಮ ಜೊತೆಲೇ ಇರ್ತೀನಿ. ನಾನು ತಿರುಗಿ ವಾಪಸ್ ಬರಬೇಕಾದ್ರೂ ಕೂಡ ನಿಮ್ಮ ಜೊತೆಲೇ ಬರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಬೆಂಗಳೂರು ಉತ್ತರ ತಾಲೂಕಿನ ಕ್ಷೇತ್ರದಿಂದ ಸುಮಾರು 130 ಬಸ್ಗಳು ಎಲ್ಲ ಡೈರಿಗಳಿಂದ, ಹಾಲು ಉತ್ಪಾದಕ ಸಹಕಾರಿ ಸಂಘದಿಂದ 130ಕ್ಕೂ ಹೆಚ್ಚು ಬಸ್ಗಳಿಂದ ಹೊರಟಿದ್ದೀವಿ ಇವತ್ತು. ಮತ್ತು ಹೋಗ್ತಿರ್ತಕ್ಕಂಥದ್ದು ಒಂದೇ, ಧರ್ಮಸ್ಥಳ ನಮಗೆ ಹಾಲಿನ ಡೈರಿ ಕಟ್ಟೋಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಕ್ಕಂಥದ್ದು, ಮತ್ತು ಹಾಲು ಉತ್ಪಾದಕರಿಗೆ ಶ್ರೀಶಕ್ತಿ ಸಂಘಗಳ ಮೂಲಕ ಆರ್ಥಿಕ ಸಹಾಯವನ್ನು ಮಾಡ್ತಿರ್ತಕ್ಕಂಥದ್ದು, ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ದೇವಸ್ಥಾನ ಕಟ್ಟೋಂಥ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥದ್ದು, ಮತ್ತು ಕೆರೆಗಳ ಅಭಿವೃದ್ಧಿಗೆ ಆರ್ಥಿಕ ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಗ್ರಾಮೀಣ ಪ್ರದೇಶ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಧರ್ಮಸ್ಥಳ ನಮ್ಮ ದೇವರು ಅನ್ನೋದಕ್ಕಿಂತ ನಮ್ಮ ಒಂದು ಅಸ್ಮಿತೆ, ಅದು ಹಿಂದೂಗಳ ಅಸ್ಮಿತೆ. ಆ ಕಾರಣಕ್ಕಾಗಿ ಧರ್ಮಸ್ಥಳದ ಮೇಲೆ ಅನೇಕ ಸಂಚಲನ ರೂಪಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಮಾಧ್ಯಮಗಳ ಮೂಲಕ ಬಾಯಲಾಗಿರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಧರ್ಮಸ್ಥಳದ ಜೊತೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ದೃಷ್ಟಿಯಿಂದ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಪರವಾಗಿದ್ದೀವಿ ಅಂತೇಳಿ ಹೇಳಲಿಕ್ಕೋಸ್ಕರವಾಗಿ ಇವತ್ತು ಸುಮಾರು 130 ಬಸ್ಸುಗಳ ಮೂಲಕ ಸುಮಾರು 8,000 to 10,000 ಜನ ನಾವು ಯಲಹಂಕದಿಂದ ಹೋಗ್ತಾ ಇದ್ದೀವಿ. ನಮಗೆ ನೆಲಮಂಗಲದ ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕರಂತ ಬೈರೇಗೌಡರು ಕೂಡ ಸಾಥನ್ನು ಕೊಟ್ಟು ನಮಗೆ ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡು ಇಲ್ಲಿನ ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ.
ಇಲ್ಲಿಂದನೂ ಕೂಡ ಅನೇಕ ಜನರು ಕೂಡ ಇವತ್ತು ನೆಲಮಂಗಲದಿಂದ ಕೂಡ ಸುಮಾರು ಸಾವಿರಾರು ಜನ ಬರ್ತಾ ಇದ್ದಾರೆ. ಇವೆಲ್ಲ ನೋಡ್ಬೋದು ನೀವು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೆಣ್ಮಕ್ಳು ಎಲ್ಲರೂ ಕೂಡ ರೆಡಿಯಾಗಿ ಧರ್ಮಸ್ಥಳಕ್ಕೆ ಯಾವಾಗ ಹೋಗ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಕೂಡ ಬಂದಿದ್ದಾರೆ. ಭಾಳ ಸಂತೋಷ. ಎಲ್ಲರೂ ಕೂಡ ಆ ಮಂಜುನಾಥ ನಮ್ಮ ಪರವಾಗಿದ್ದಾರೆ, ನಾವು ಕೂಡ ಮಂಜುನಾಥನ ಪರವಾಗಿದ್ದೀವಿ. ಮಂಜುನಾಥ ಸನ್ನಿಧಿಗೆ ಹೋಗಿ ಇಡೀ ಹಿಂದೂಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಳ್ತೀವಿ. ಸಮಸ್ತರಿಗೂ ಕೂಡ, ಸಮಸ್ತ ರೈತರಿಗೆ, ಹಾಲು ಉತ್ಪಾದಕರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಧರ್ಮಸ್ಥಳದ ಮೇಲೆ, ಹಿಂದೂ ಧರ್ಮದ ಮೇಲೆ ಕೆಲವರು ಕಿಡಿಗೇಡಿಗಳು ಅಪಪ್ರಚಾರವನ್ನು ಮಾಡೋದ್ರ ವಿರುದ್ಧ ನಾವು ಬೆಂಗಳೂರು ಉತ್ತರ ಹಾಲು ಒಕ್ಕೂಟ ಸಹಕಾರ ಸಂಘದಿಂದ ಇವತ್ತೊಂದು 100-150 ಬಸ್ಗಳ ಮುಖಾಂತರ ಎಲ್ಲ ರೈತರುಗಳು ಮಂಜುನಾಥ ಧರ್ಮಸ್ಥಳದ ಧರ್ಮದ ಬಗ್ಗೆ ನಾವಿದ್ದೇವೆ ಅನ್ನೋದ್ರ ಮುಖಾಂತರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಸುಮಾರು ಒಂದು 7,000-8,000 ಜನ ನಾವಿವತ್ತು ಬೆಂಗಳೂರು, ನಾವು ಯಲಹಂಕ, ನಮ್ಮ ಬ್ಯಾಟರಾಯನಪುರ ಮತ್ತು ದೊಡ್ಡಬಳ್ಳಾಪುರ 3 ಬೆಂಗಳೂರು ಹತ್ರ ಹಾಲು ಒಕ್ಕೂಟದಿಂದ ಹೊರಟಿದ್ದೀವಿ. ಉತ್ಪಾದಕರ ಸಹಕಾರ ಸಂಘ ಲಿಂಗನಹಳ್ಳಿಯಿಂದ ನಾವು ಧರ್ಮಸ್ಥಳದ ಪಾದಯಾತ್ರೆಯನ್ನು ಡೈರಿಯಿಂದ ಧರ್ಮಸ್ಥಳ ಚಲೋ ಅನ್ನೋ ಕಾರ್ಯಕ್ರಮಕ್ಕೆ ನಮ್ಮ SR ಈಶ್ವರಪ್ಪ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಡೈರೆಕ್ಟರ್ ಸತೀಶ್ ಗರ್ತುಮನಹಳ್ಳಿ ಅವರಿಂದ ನಮ್ಮ ಲಿಂಗನಹಳ್ಳಿಯಿಂದ ಸುಮಾರು ಒಂದು 30 ಜನ ನಾವು ಧರ್ಮಸ್ಥಳ ಜಾತ್ರೆಗೆ ಧರ್ಮಸ್ಥಳ ಚಲೋಗ ಎಲ್ಲ ಅಧ್ಯಕ್ಷರು ಹಾಗೂ ನಮ್ಮ ಡೈರೆಕ್ಟರ್ ಅಂತ ಮುನೇಗೌಡರು, ರವಿಕುಮಾರು ಹಾಗೂ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಇವತ್ತು ಎಲ್ಲ ಸಂತೋಷದಿಂದ ಸ್ವಾಮಿ ಮಂಜುನಾಥಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವು ಇವತ್ತು ಕಾರ್ಯ ನಿರ್ವಹಿಸಿದ್ದೀವಿ, ಚಲೋ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಸಹಕಾರ ಕೊಟ್ಟು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಹೊರಟಿದ್ದೀವಿ ಅಂತೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಅಧ್ಯಕ್ಷರು LM ರಾಮಾಜಿನಪ್ಪ, ಲಿಂಗನಹಳ್ಳಿ. ಮುಗಿದು ಬಂದೆ ಅಂದರೆ ಅಂಥ ಒಂದು ಕಷ್ಟಗಳೆಲ್ಲ ಬಗೆಹರಿಸ್ತಕ್ಕಂಥ ಸ್ಥಾನ. ಇದನ್ನು ಯಾರೋ ಕಿಡಿಗೇಡಿಗಳು, ಯಾವುದೋ ಒಂದು ಕೋಮಿನವರು ಈ ಒಂದು ಸರ್ಕಾರಗಳನ್ನು ಎತ್ಕಟ್ಟಿ ಅಲ್ಲಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ಧ್ಯೇಯ ಮಾಡಿದ್ದಾರೆ. ಅದು ಕೆಟ್ಟ ಹೆಸರಲ್ಲ, ಕೆಟ್ಟ ಹೆಸರು ಮಾಡೋಕ್ಕೆ ಹೋಗಿ ಅದು ಒಳ್ಳೆಯ ಹೆಸರು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆ. ನೆನ್ನೆ ನೆಲಮಂಗಲದಿಂದ ನಾವು 300 ಕಾರುಗಳಲ್ಲಿ ಹೋಗಿ ಬಂದು ಇವತ್ತು ಕೂಡ ಹೋಗ್ತಾ ಇದ್ದೀವಿ. ಅರ್ಥ ಆಯ್ತಾ? ಅದರಿಂದ ಆ ಸ್ಥಳದ ಮಹಿಮೆಯನ್ನು ಕೆಡಿಸೋಕ್ಕೆ ಇವರು ಆಗಲ್ಲ. ಇರಬಹುದು, ಇವರು ಅಲ್ಲಿ ಏನು ನಡೆದಿದೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಇವರು ಸಾಧನೆ ಮಾಡಬೇಕು. ಅದು ಬಿಟ್ಟು ಕೆಟ್ಟ ಹೆಸರುಗಳು ಮಾಡ್ತಕ್ಕಂಥದ್ದು ಅಂಥದ್ದು ನೀಚ ಜನಗಳು ಮಾಡ್ತಕ್ಕಂಥ ಕೃತ್ಯ. ನಮ್ಮ ಏನು ಹಿಂದೂ ಸನಾತನ ಧರ್ಮಗಳು ಇದನ್ನು ಕಾಪಾಡಬೇಕು. ಅನೇಕ ಜನ ಕುಹಿಕಿಗಳು ಏನೇನೋ ಮಾಡ್ತಾರೆ. ಯಾರೋ ಒಬ್ಬರು ಮಾತೃಭೂಮಿ ಸದಾ ವತ್ಸಲೆ ಅಂತಕ್ಕಂಥ ಹಾಡನ್ನು ಹಾಡಿರೆ ಅವ್ರ ಮೇಲೆ ಗದಾ ಪ್ರಹಾರ ಮಾಡಿ ಅವ್ರನ್ನ ಸಾರಿ ಕೇಳಿಸ್ತಾರೆ. ಎಂಥ ನೀಚ ಜನ ಇರಬೇಕು. ಅದೇನು ತಪ್ಪ? ಅದು ತಪ್ಪ ಹೇಳಿ. ಮಾತೃಭೂಮಿ ಸದಾ ವತ್ಸಲೆ, ಯಾವಾಗಲೂ ತಾಯಿ, ಭೂಮಿ ತಾಯಿ ನಮ್ಮಮ್ಮ ನಮ್ಮನ್ನು ಕಾಪಾಡುವಂತಕ್ಕಂಥ ವಿಚಾರ ಅದು. ಇದನ್ನು ಅವರು ತಪ್ಪು ಅಂತ ಕೇಳಿಸ್ತಾರೆ. ಎಷ್ಟು ಮಟ್ಟಿಗೆ ಸರಿ? ಇದು ಹಿಂದೂ ಜನಗಳಿರ್ತಕ್ಕಂಥ ಒಗ್ಗಟ್ಟಿರಬೇಕು. ನಾವೆಲ್ಲ ಒಂದೇ. ಹಿಂದೂ ಧರ್ಮವನ್ನು ನಾವು ಬಿಡಬಾರ್ದು. ಇನ್ನೂ ಅತಿ ಹೆಚ್ಚು ಸಂಖ್ಯೆ